ಎಸ್ ಈ ಜಾಮೀನು ಸಿಕ್ಕ ಹಿನ್ನೆಲೆ ದರ್ಶನ್ಗೆ ಆಪರೇಷನ್ ಆಗತ್ತಾ? ಯಾಕಂದ್ರೆ ಅವ್ರಿಗೆ ಜಾಮೀನು ಮಧ್ಯಂತರ ಜಾಮೀನು ಸಿಕ್ಕಿದ್ದೇ ಆಪರೇಷನ್ಗಾಗಿತ್ತು, ಆಗಲೇ ಮಾಡಿಸ್ಕೊಂಡಿರಲಿಲ್ಲ. ಈಗ ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆಯಲ್ಲಿ ಆಪರೇಷನ್ ಡೌಟ್ ಅನಿಸ್ತಾ ಇದೆ. ಬೇಲ್ಗೂ ಮೊದಲೇ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ, ಹಾಗಾಗಿ ಜಾಮೀನು ಹಿನ್ನೆಲೆ ಆಪರೇಷನ್ ಮಾಡಿಸೋದು ಡೌಟ್ ಅಂತ ಅನಿಸ್ತಾ ಇದೆ. 6 ವಾರಗಳ ಜಾಮೀನನ್ನ ಅವರು ಆಪರೇಷನ್ಗೋಸ್ಕರ ಅಂತ ಪಡ್ಕೊಂಡಿರ್ತಾರೆ. ಆದರೆ ನಂತರ ಬೇಲ್ನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೀತಾ ಇದ್ದಂಥ ಸಂದರ್ಭದಲ್ಲಿ 11ನೇ ತಾರೀಕಿಗೆ ಫಿಕ್ಸ್ ಆಗಿದೆ ಅನ್ನುವಂಥ ಮಾಹಿತಿಯನ್ನ ವಕೀಲರು ಕೊಟ್ಟಿರ್ತಾರೆ. ಆದರೆ 11ಕ್ಕೂ ಕೂಡ ಆಗ್ಲಿಲ್ಲ. ಇವತ್ತು 13 ಸಿಕ್ಬಿಟ್ಟಿದೆ, ಅವರಿಗೆ ರೆಗ್ಯುಲರ್ ಬೇಲೆ ಸಿಕ್ಬಿಟ್ಟಿದೆ. ಹಾಗಾಗಿ ಅವರು ಸ್ವತಂತ್ರ ಈಗ ಟ್ರೀಟ್ಮೆಂಟ್ ಅನ್ನು ಏನ್ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ, ಹಾಗಾಗಿ ಈಗ ಆಪರೇಷನ್ ಮಾಡಿಸ್ಕೊಳ್ತಾರ ಅಂತಂದ್ರೆ ಅದು ಕೂಡ ಡೌಟ್ ಅಂತ ಅನಿಸ್ತಾ ಇದೆ. ಹಾಗಂತ ಆಸ್ಪತ್ರೆಯಿಂದ ಹೊರಬರ್ತಾರೆ ಅಂತಂದ್ರೆ ಅದು ಕೂಡ ಡೌಟ್ ಅನಿಸ್ತಾ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇ ಇರುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಅಲ್ಲಿ ಏನಾದರೂ ಮುಳುವಾಗಬಹುದಾ ಅನ್ನೋ ಹಿನ್ನೆಲೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಈ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಆದರೆ ಆಪರೇಷನ್ ಮಾತ್ರ ಡೌಟ್ಫುಲ್ ಎನ್ನುವ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ದರ್ಶನ್ ಏನ್ ಮಾಡ್ತಾರೆ, ಅವರ ವೈದ್ಯರು ಯಾವ ರೀತಿಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಅವ್ರೇನ್ ಹೇಳ್ತಾರ ಆ ಪರಿ ದರ್ಶನ್ ಹೆಜ್ಜೆ ಇರುತ್ತೆ ಅಂತ ಈಗಾಗಲೇ ವಕೀಲರು ಕೂಡ ಹೇಳ್ತಾ ಇದ್ರು. ದರ್ಶನ್ ಏನ್ ಮಾಡಕ್ಕಾಗತ್ತೆ, ದರ್ಶನ್ ಹೋಗಿ ಆಪರೇಷನ್ ಮಾಡಿ ಅಂತ ಹೇಳಕ್ಕಾಗತ್ತಾ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈಗ ಕೊನೆಗೂ ದರ್ಶನ್ಗೆ ಬೇಲ್ ಸಿಕ್ಕಿದೆ. ಫೈನಲಿ ವಿಜಯಲಕ್ಷ್ಮಿ ಅವರ ಎಲ್ಲಾ ಪೂಜೆ ಹರಕೆ ಎಲ್ಲವೂ ಕೂಡ ಫಲ ನೀಡಿದೆ. ಸೊ ಬೇಲ್ ಸಿಗಲೆಂದು ಬಳ್ಳಾರಿ ಕನಕದುರ್ಗಮ್ಮನಿಗೆ ಮೊರೆ ಹೋಗಿದ್ರು, ಅಲ್ಲಿ ಪೂಜೆ ಸಲ್ಲಿಸಿದ್ರು, ಹರಕೆ ಹೊತ್ತಿದ್ರು. ಮಧ್ಯಂತರ ಬೇಲ್ಗೂ ಮುನ್ನ ಬೇಲ್ ನಂತರ ಮೊರೆ, ಈ ಬೇಲ್ ಸಿಕ್ಕಿತ್ತಲ್ಲ ಇಂಟ್ರಿಮ್ ಬೇಲ್ ಹೆಲ್ತ್ ಗ್ರೌಂಡ್ಸ್ ಮೇಲೆ, ಅದಕ್ಕೂ ಮುಂಚೆ ಅದಾದ್ಮೇಲೂ ಕೂಡ ಹರಕೆ ಕಟ್ಕೊಂಡಿದ್ರು ಪತ್ನಿ ವಿಜಯಲಕ್ಷ್ಮಿ. ಸೊ ಕೊನೆಗೂ ಪತ್ನಿ ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆ ಫಲಿಸಿದೆ, ಪತಿಗೆ ಬೇಲ್ ಸಿಕ್ಕಿದೆ. ಕನಕದುರ್ಗಮ್ಮನ ಮೊರೆ ಹೋಗಿದ್ದಂಥ ವಿಜಯಲಕ್ಷ್ಮಿ ಸೊ ಇದುವರೆಗೇನು ಅವ್ರಿಗೆ ಸಂಕಷ್ಟ ಇದೆ, ಇನ್ಮುಂದೇನು ಏನು ಕರೆಕ್ಟಾಗಿ ಜೀವನ ಹೋಗುವಂಥ ನಿಟ್ಟಿನಲ್ಲಿ ದೇವರು ಕರುಣಿಸಲಿ ಅಂತ ಅವರು ಬೇಡ್ಕೊಂಡಿರ್ತಾರೆ. ಅದು ಬಹಳ ಮುಖ್ಯ. ಇನ್ನು ಮುಂದೆ ನೆಕ್ಸ್ಟ್ ಏನು ಅಂತ. ಸೊ ದುರ್ಗಮ್ಮ ಮೊರೆ ಹೋಗಿದ್ದಂಥ ವಿಜಯಲಕ್ಷ್ಮಿ ಸೊ ಬಳ್ಳಾರಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಅವರು ದೇಗುಲಗಳಿಗೆ ಭೇಟಿ ನೀಡ್ತಾ ಇದ್ರು, ಹರಕೆ ಹೊತ್ತಿದ್ರು. ಬಳ್ಳಾರಿಯಲ್ಲಿ ಬಹಳಷ್ಟು ದಿನ ಜೈಲುವಾಸ ಅನುಭವಿಸಿದ್ರು ದರ್ಶನ್. ಆಗಾಗ ಬಳ್ಳಾರಿಗೆ ಭೇಟಿ ನೀಡುವಾಗ ಕನಕದುರ್ಗಮ್ಮ ದೇವಿಗೆ ವಿಶೇಷವಾದಂಥ ಪೂಜೆ, ಜೊತೆಗೆ ಮನಸ್ಸಲ್ಲೇ ಅವ್ರದ್ದೊಂದು ಹರಕೆ ಇತ್ತು, ಎಲ್ಲವೂ ಕೂಡ ಕ್ಲಿಯರ್ ಆಗಲಿ, ಸಂಕಷ್ಟಗಳೆಲ್ಲ ಕೂಡ ದೂರ ಆಗಲಿ ಅಂತ. ಸೊ ಆ ಒಂದು ಹರಕೆ ತೀರಿಸುವಂಥ ನಿಟ್ಟಿನಲ್ಲಿ ಈಗ ಖಂಡಿತ ಮುಂದಾಗ್ತಾರೆ.